ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಬಂದಿದೆ. ಜನಪ್ರಿಯತೆ ಮತವಾಗಿ ಬದಲಾಗುತ್ತೆ ಅಂತ ಊಹಿಸಿರಲಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ತಮಿಳುನಾಡಲ್ಲಿ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಬಂದಿದೆ. ಜನಪ್ರಿಯತೆ ಮತವಾಗಿ ಬದಲಾಗುತ್ತೆ ಅಂತ ಹೇಳಿ ನಾನು ಊಹಿಸಿರಲಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಈಗಾಗಲೇ ಯುವಕರು ಕೂಡ ಬದಲಾವಣೆ ಬಯಸಿ ವಿಜಯ್ಗೆ ಅವಕಾಶವನ್ನ ನೀಡಿದ್ದಾರೆ. ದ್ರಾವಿಡ ಪಕ್ಷಗಳನ್ನ ಬಿಟ್ಟು ಪರ್ಯಾಯ ಆಯ್ಕೆಯನ್ನ ಮಾಡಿದ್ದಾರೆ. ನಾವು ಕೂಡ ಮೈತ್ರಿ ಮಾಡಿಕೊಂಡಿದ್ರೆ ಅನುಕೂಲ ಆಗ್ತಾ ಇತ್ತೇನೋ. ಡಿಎಂಕೆ ಜೊತೆ ಮೈತ್ರಿ ಮುಂದುವರಿಕೆಯಾಗಿದೆ. ಅದು ಹೈಕಮಾಂಡ್ ನಿರ್ಧಾರ. ಹಳೆ ಮೈತ್ರಿ ಎಂಬ ಕಾರಣಕ್ಕೆ ಮುಂದುವರಿಸಿದ್ದಾರೆ ಅನ್ಸುತ್ತೆ. ಬದಲಾವಣೆ ವಿಚಾರವಾಗಿ ವರಿಷ್ಠರೇ ನಿರ್ಧಾರವನ್ನ ಮಾಡಬಹುದಿತ್ತು. ಬೆಂಗಳೂರಿನಲ್ಲಿ ಗೃಹ ಸಚಿವ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳ್ನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಭಾಳ ದಿವಸದಿಂದ ರೂಲ್ ಮಾಡಿದೆ. ADMK ಮಾಡಿದೆ, DMK ಮಾಡಿದೆ. ಇವ್ರು ಬಿಟ್ಟರೆ ಅವರು, ಅವ್ರು ಬಿಟ್ಟರೆ ಇವರು ಅಂತ. ಆ್ಯಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನ್ರೇಷನ್ನು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ವಿ. ಇದೆಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತೇಳಿ ಅನಿಸುತ್ತೆ. ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದರೆ ಎಲ್ಲೊಂದು ಕಡೆ DMK ಜೊತೆ ಮೈತ್ರಿ ಮುಂದುವರಿಸಿ ಏನಾದರೂ ಎಡವಟ್ಟು ಮಾಡ್ಕೊಂತ ಅಲ್ಲ, ಹೈಕಮಾಂಡ್ನವರು ಅದನ್ನು ಯಾವ ದೃಷ್ಟಿಯಿಂದ ಅವರು ಆ ಥರ ತೀರ್ಮಾನ ತೊಗೊಂಡಿದ್ದಾರೆ ನೋಡಬೇಕು. ಯಾಕೆಂದರೆ DMK ಅವ್ರ ಜೊತೆ ಭಾಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂತೇಳಿ ಏನಾದರೂ ತೀರ್ಮಾನ ಮಾಡಿದರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿಯವರು, ಅವರೆಲ್ಲ ತೀರ್ಮಾನವನ್ನು ಮಾಡ್ಬೋದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದರು ಅಂತ ಅನಿಸುತ್ತೆ.